RCB ವರ್ಸಸ್ ಗುಜರಾತ್ ಜೈಂಟ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ ಗೈಸ್. ನಿನ್ನೆ ನಡೆದಂಥ ಮ್ಯಾಚಲ್ಲಿ RCB ಅವರು ಗುಜರಾತ್ ಜೈಂಟ್ಸ್ ಮೇಲೆ ಯಾವ ಥರ ಡಾಮಿನೇಟ್ ಮಾಡಿದರು ಅಂದರೆ, ಗುಜರಾತ್ ಜೈಂಟ್ಸ್ ಅವರು RCB ಬೌಲರ್ಸ್ ವಿರುದ್ಧ ಎದ್ದು ಬರೋಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಗೈಸ್. RCB ಬೌಲರ್ಸ್ಗಳು ಗುಜರಾತ್ ಜೈಂಟ್ಸ್ ಬ್ಯಾಟರ್ಸ್ಗಳನ್ನ ಕೈ ಕಾಲು ಕಟ್ ಮೂಲೆಗೆ ಬಿಸಾಕಿದ್ರು ಅಂತಲೇ ಹೇಳ್ಬೋದು. ಆ ಥರ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ RCB ಬೌಲರ್ಸ್ಗಳು. ಒನ್ಸ್ ಅಪಾನ್ ಎ ಟೈಮಲ್ಲಿ ಗುಜರಾತ್ ಜೈಂಟ್ಸ್ ಅವರು ಸ್ಟಾರ್ಟಿಂಗ್ ಪವರ್ ಪ್ಲೇಲಿ 6 ಓವರ್ಗೆ ಬರೀ 29 ರನ್ ಹೊಡೆದು ಪ್ರಮುಖ 4 ವಿಕೆಟ್ ಕಳ್ಕೊತಾರೆ ಗೈಸ್. ಆವಾಗಲೇ ನನಗೆ ಕನ್ಫರ್ಮ್ ಆಗೋಯ್ತು, ಈ ಮ್ಯಾಚು RCB ಕೊಟ್ಟಿರೋ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಲ್ಲ. ರೀಚ್ ಮಾಡೋದಿರಲಿ, 10ಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ ನಾನು ಅಂದ್ಕೊಂಡೆ. 60 ರನ್ನಿಂದ ಬಿಗ್ ಮಾರ್ಜಿನಿಂದ ಗೆದ್ದಿದ್ದಾರೆ ಗೈಸ್ ನಿನ್ನೆ ನಡೆದಂಥ ಮ್ಯಾಚಲ್ಲಿ RCB ಅವರು. ಅಂದರೆ ಅನ್ಬೀಟನ್ ಆಗಿ ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು. 5 ಮ್ಯಾಚ್ ಗೆದ್ದು RCB ಅವರು ಕ್ವಾಲಿಫೈ ಆಗಿದ್ದಾರೆ. ಪ್ರತಿಯೊಂದು ಮ್ಯಾಚಲ್ಲಿ ಒಬ್ಬೊಬ್ಬರು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಿದ್ದಾರೆ. ಫಸ್ಟ್ನೇ ಮ್ಯಾಚಲ್ಲಿ ಡಿಕ್ಲಾರ್ಕ್ ಆದರು, ಮತ್ತು 2ನೇ ಮ್ಯಾಚಲ್ಲಿ ಹ್ಯಾರಿಸ್ ಅವರು ಆದರು, 3ನೇ ಮ್ಯಾಚಲ್ಲಿ ಸ್ಮೃತಿ ಮಂದನ ಆದರು, 4ನೇ ಮ್ಯಾಚಲ್ಲಿ ಶ್ರೇಯಾಂಕ ಪಾಟೀಲು, 5ನೇ ಮ್ಯಾಚಲ್ಲಿ ಈಗ ಗೌತಮಿ ನಾಯಕ್ ಅಂತಲೇ ಹೇಳ್ಬೋದು. ಒನ್ಸ್ ಅಪಾನ್ ಎ ಟೈಮಲ್ಲಿ ನಮ್ಗೆ ಅನಿಸ್ತಾ ಇತ್ತು ಗೈಸ್, ಎಲ್ಲಿಸ್ ಪೆರಿ ಅವರು ಮತ್ತು ಪೂಜಾ ವಸಕ್ ಅವರು ಇಬ್ಬರು RCB ತಂಡದಿಂದ ಬ್ಯಾಕ್ಔಟ್ ಆಗಿ ಹೋಗ್ತಾರೆ. ಅಂದರೆ ಎಲ್ಲಿಸ್ ಪೆರಿ ಅವರು ಪರ್ಸ್ನಲ್ ರೀಸನ್ ಇಟ್ಕೊಂಡು ನಾನು ಈ ಒಂದು ಸೀಸನ್ನ ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಬ್ಯಾಕ್ಔಟ್ ಆಗಿ ಹೋಗ್ತಾರೆ. ಮತ್ತು ಅದಾಗಿ ಸ್ವಲ್ಪ ದಿನಗಳ ನಂತರ ಪೂಜಾ ವಸಕ್ ಅವ್ರಿಗೆ ಇಂಜುರಿ ಆಗುತ್ತೆ, 2 ವಾರಗಳ ಕಡೆ ಆಡೋಲ್ಲ, ರೆಸ್ಟ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬರುತ್ತೆ. ಇದು ಚೆನ್ನಾಗಿದ್ದಿದ್ದು ಒಂದು ಪ್ಲೇಯಿಂಗ್ 11, ಇವರಿಬ್ಬರು ಮೈನ್ ಪ್ಲೇಯಿಂಗ್ 11 ಆಡೋಂಥ ಪ್ಲೇಯರ್ಗಳೇ ಬ್ಯಾಕ್ಔಟ್ ಆಗಿ ಹೋಗ್ತಾರೆ. ಯಾರಪ್ಪ ನೆಕ್ಸ್ಟು RCB ಟೀಮಲ್ಲಿ ಆಡ್ತಾರೆ ಅಂತ ಅನಿಸಿದ್ರೆ, ಆದರೆ ಎಲ್ಲಿಸ್ ಪೆರಿ ಅವರ ರೀಪ್ಲೇಸ್ಮೆಂಟ್ ಆಗಿ ಬಂದಂಥ ಸಯಾಲಿ ಸದ್ಗೆರೆ ಅವರು ಎಲ್ಲಿಸ್ ಪೆರಿನ ಮರ್ಸೇ ಬಿಟ್ರು ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಯಾರು ಸಯಾಲಿ ಸದ್ಗೆರೆ ಅವರು ಡೆಲ್ಲಿ ಮೇಲೆ ಸ್ಟಾರ್ಟಿಂಗ್ ಫಸ್ಟ್ನೇ ಓವರಲ್ಲಿ 2 ವಿಕೆಟ್ ತೊಗೊತಾರೆ. ನಿನ್ನೆ ನಡೆದಂಥ ಗುಜರಾತ್ ಜೈಂಟ್ಸ್ ಮೇಲೆ ಫಸ್ಟ್ನೇ ಓವರಲ್ಲಿ 2 ವಿಕೆಟ್ ತೆಗೆದು ಬಿಸಾಕ್ಬಿಡ್ತಾರೆ. ಅಂದರೆ ಎಲ್ಲಿಸ್ ಪೆರಿನೇ ಮರ್ಸಾಕ್ಬಿಡ್ತಾರೆ ಆ ಸಯಾಲಿ ಸದ್ಗೆರೆ ಅವರು. ಓಕೆ ಗೈಸ್, ಸ್ಟಾರ್ಟಿಂಗಿಂದ ಬರೋದಾದರೆ ಗುಜರಾತ್ ಜೈಂಟ್ಸ್ ಅವರು ಟಾಸ್ ಗೆದ್ದು RCB ಅವ್ರನ್ನ ಬ್ಯಾಟಿಂಗ್ ಆಡಿಸ್ತಾರೆ. ಹಿಂದಿನಂತೆ ಹ್ಯಾರಿಸ್ ಅವರು ಬೇಗ ಔಟ್ ಆಗೋಗ್ತಾರೆ. ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಗೈಸ್. ಯಾಕೆ ಹ್ಯಾರಿಸ್ ಅವರು 2 ಮ್ಯಾಚಿಂದ ಆಡ್ತಾನೆ ಇಲ್ಲ ಅಂತಲೇ ಒಂದೊಂದ್ಸಲ ಅನಿಸುತ್ತೆ. ಮತ್ತು ಇವ್ರು ನೋಡಿ, ಯಾರು ನಿನ್ನೆ ನಡೆದ ಅಂದರೆ ಡೆಲ್ಲಿ ಮೇಲೆ ಚೆನ್ನಾಗಿ ಆಡಿದಂಥ ಜಾರ್ಜಿಯಾ ವಾಲ್ ಅವರು ಬೇಗ ಔಟ್ ಆಗಿ ಹೋಗ್ತಾರೆ ಇವತ್ತಿನ ಮ್ಯಾಚಲ್ಲಿ, ಗುಜರಾತ್ ಜೈಂಟ್ಸ್ ಮ್ಯಾಚಲ್ಲಿ. ಇವರು ಬೇಗ ಔಟ್ ಆದಾಗ ಮತ್ತು ನೆಕ್ಸ್ಟ್ ನಮಗೆ ಸಪೋರ್ಟಾಗಿ ನಿಂತಿದ್ದೆ ಸ್ಮೃತಿ ಮಂದನ ಮತ್ತು ಗೌತಮಿ ನಾಯಕ್ ಅವರು ಫಸ್ಟ್ನೇ ಮ್ಯಾಚು ಡೆಬ್ಯೂಟ್ 50 ಹೊಡಿತಾರೆ RCB ಮೇಲೆ. ನನಗಂತೂ ಸ್ವಲ್ಪ ಹೋಪ್ ಬಂದಿದೆ, ಇವ್ರು ಈ ಥರ ಎಲ್ಲ ಆಡ್ತಾರೆ ಅಂತ ನಂಗೆ ಅಂದ್ಕೊಂಡಿರಲಿಲ್ಲ. ಕೆಲವೊಂದು ಕಡೆ ಒಂದು ಸ್ವಲ್ಪ ಹೋಪ್ ಬಂದಿದೆ ಗೌತಮಿ ನಾಯಕ್ ಅವ್ರ ಬಗ್ಗೆ. ಈ ಹೇಮಲತಾ ಕಂಪೇರ್ ಮಾಡಿದ್ರೆ ಗೌತಮಿ ನಾಯಕ್ ಅವ್ರು ಪರವಾಗಿಲ್ಲ ಗೈಸ್. ಹೇಮಲತಾ ಅವ್ರ ಹತ್ರ ಅಷ್ಟೊಂದು ಕಾಂಟ್ರಿಬ್ಯೂಟೇ ಮಾಡಿಲ್ಲ RCBಗೆ. ಈಗ ಹೇಮಲತಾ ಬದಲು ಗೌತಮಿ ನಾಯಕ್ನೇ 100% ಲಾಸ್ಟ್ವರೆಗೂ ಆಡಿಸ್ತೀನಿ. ಯಾಕೆಂದರೆ ಒಂದು ಹೋಪ್ ಕೊಟ್ಟಿದ್ದಾರೆ 50+ ಹೊಡೆದು. ಮತ್ತು ಸ್ಮೃತಿ ಮಂದನ ಔಟ್ ಆಗಿ ಹೋಗ್ತಾರೆ. ಔಟ್ ಆದಮೇಲೆ ರಿಚಾ ಘೋಷ್ ಬರ್ತಾರೆ. ರಿಚಾ ಘೋಷ್ ಜೊತೆನೂ 50+ ಅಂದರೆ 50+ ಪಾರ್ಟ್ನರ್ಶಿಪ್ ಬೆಳೆಸಿ ಸ್ವಲ್ಪ ಸ್ಕೋರ್ನ ಮುಂದೆ ಮಾಡೋಕ್ಕೆ ನಿಲ್ಲಿಸ್ತಾರೆ. ಲಾಸ್ಟಲ್ಲಿ ನೋಡಿ ಗೈಸ್, ರಾಧಾ ಯಾದವ್, ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಅವರು ನೆನಪಿಸ್ತಾರೆ ಅಂತಲೇ ಹೇಳೋದು. ಫೀಲ್ಡಿಂಗಲ್ಲಿ ಮತ್ತು ಬ್ಯಾಟಿಂಗಲ್ಲಿ ಸ್ವಲ್ಪ 8 ಬಾಲ್ಗೆ 17 ರನ್ ಏನೋ ಹೊಡೆದು ಚೆನ್ನಾಗಿ ಸ್ವಲ್ಪ ಮೂಮೆಂಟಮ್ನ ತಂದುಕೊಟ್ರು ಲಾಸ್ಟಲ್ಲಿ ಯಾರು ರಾಧಾ ಯಾದವ್ ಅವರು. ಅದಾದಮೇಲೆ ನಮ್ಮ ಟಗರು ಪುಟ್ಟಿ 2 ಬಾಲ್ಗೆ 2 4 ಹೊಡಿತಾರೆ. ಎಲ್ಲ ರಿವರ್ಸ್ ಸ್ಕೂಪಲ್ಲಿ ಆಡೋಕ್ಕೆ ಹೋಗ್ತಾರೆ. ಈ ಥರ ಎಲ್ಲ ಬ್ಯಾಟಿಂಗ್ ಕೆಪಬಿಲಿಟಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಫೈನಲ್ ಆಗಿ RCB ಅವರು ಫಸ್ಟ್ ಇನ್ನಿಂಗ್ಸಲ್ಲಿ 178 ಹೊಡೆದು ಗುಜರಾತ್ ಜೈಂಟ್ಸು ಬರ್ತಾರೆ ಗೈಸ್. ಸ್ಟಾರ್ಟಿಂಗಲ್ಲೇ ಹೇಳಿಲ್ವ ಗೈಸ್, ಸಯಾಲಿ ಸದ್ಗೆರೆ ಅವರು ಸ್ಟಾರ್ಟಿಂಗ್ 2 ವಿಕೆಟು ಯಾರಪ್ಪ ಮೂನಿ ಅವ್ರದ್ದು ಮತ್ತು ದೊಡ್ಡಮ್ಮ ಅಂತಲೇ ಹೆಸರುವಾಸಿಯಾಗಿದ್ದಾರಲ್ಲ ಸೋಫಿ ಡಿವೈನ್, ಅವು ವಿಕೆಟ್ ತೆಗೆದು ಬಿಸಾಕ್ತಾರೆ. ಅವಲ್ಲೇ ಚಟ ಇರ್ತು ಅಂತಲೇ ಅಂದ್ಕೊಂಡೆ ನಾನು ಆ ಮ್ಯಾಚು. ಇವರು ಸೋಫಿ ಡಿವೈನ್ ಇದ್ದಿದ್ರೆ ಎಲ್ಲೋ ಒಂದು ಕಡೆ ಈ ಟಾರ್ಗೆಟ್ನ ರೀಚ್ ಮಾಡಿರೋರು ಅಂತ ನನಗೆ ಅನಿಸ್ತಾಯಿತ್ತು ಸ್ಟ್ರಾಂಗಾಗಿ. ಆಮೇಲೆ ಎಂದಿನಂತೆ ವಿಕೆಟ್ಗಳು 6 ಓವರ್ಗೆ 4 ವಿಕೆಟ್ ಬಿದ್ದೋಗ್ತವೆ. ಎಲ್ಲೋ ಒಂದು ಕಡೆ ಗುಜರಾತ್ ಜೈಂಟ್ಸ್ ಕ್ಯಾಪ್ಟನ್ ಆಗಿರೋಂಥ ಜಾರ್ಜ್ ಗಾರ್ಡ್ನರ್ ಅವರು ಒಂದು 50+ ಹೊಡಿತಾರೆ. ಇನ್ನೆಲ್ಲರೂ ಯಾರು ಟೀಮ್ಗೆ ಕಾಂಟ್ರಿಬ್ಯೂಟೇ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಗೈಸ್. ಅಂದರೆ ಕನ್ಸಿಕ್ಯೂಟಿವ್ ಆಗಿ ಈ ಮ್ಯಾಚ್ನ ಸಿಂಗಲ್ ಹ್ಯಾಂಡಾಗೆ ತಗೊಂಡು ಹೋಗ್ಬಿಡ್ತಾರೆ RCB ಅವರು. ಟೋಟಲಾಗಿ 120 ಏನೋ ಆಲ್ಔಟ್ ಆಗೋಗ್ತಾರೆ ಗುಜರಾತ್ ಜೈಂಟ್ಸ್ ಅವರು. ಅಂದರೆ 60 ರನ್ನು ಬಿಗ್ ಮಾರ್ಜಿನಿಂದ ಗೆದ್ದು ಟೇಬಲ್ ಟಾಪಲ್ಲಿ ಕುಂತ್ಕೊಂಡು RCB ಅವರು ಫಸ್ಟ್ನೇ ಟೀಮ್ ಆಗಿ ಕ್ವಾಲಿಫೈ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಆಗ್ತಾರೆ ಗೈಸ್ RCB ಅವರು. ನನಗಂತೂ ಈ ಮ್ಯಾಚು ನೋಡಿ ತುಂಬ ಖುಷಿ ಆಯಿತು. ನಿಮಗೆ ಅನಿಸುತ್ತೆ ಗೈಸ್ RCB ತಂಡದ ಪರ್ಫಾರ್ಮೆನ್ಸ್ ನೋಡಿ? ಎಲ್ಲಿಸ್ ಪೆರಿ ಅವ್ರು ಮರ್ಸೋದ್ರ ನಮ್ಮ RCB ಅವರು ಅಂತ ಅನ್ನೋದು ನನಗೆ ಕಮೆಂಟ್ ಮಾಡಿ. ಇನ್ನು ಅಂದರೆ ಫೈನಲಲ್ಲಿ ಗೆದ್ದು RCB ಅವರು ಈ ಸಲ 2026 WPLನ ಕಿರೀಟ ತೊಗೊತಾರೆ ಇಲ್ಲ ಅಂತ ಅನ್ನೋದು ನನಗೆ ಕಮೆಂಟ್ ಮಾಡಿ. ಇದೇ ಟೀಮ್ ಇಟ್ಕೊಂಡು ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.